ನಿಮ್ಮೆಲ್ಲರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜನ ಸ್ವರಾಜ್ ಪಾದಯಾತ್ರೆ ನಾವು ಇವತ್ತು ಅತ್ಯಂತ ಯಶಸ್ವಿಯಿಂದ ಮಾಡಿದ್ದೀವಿ. ಸುಮಾರು 14 ಕಿಲೋಮೀಟರ್ ನಾವು ನಮ್ಮ ಮುಖಂಡರು, ಯುವಕರು, ತಾಯಂದಿರು, ಸ್ನೇಹಿತರು, ಕಾಂಗ್ರೆಸ್ ಪಕ್ಷದ ಯುವ ನಾಯಕರ ಜೊತೆ ಕುರುಬೂರ್ಮಲ್ಲೂರಿಂದ ಪ್ರಾರಂಭ ಮಾಡಿ ಹುರುಳಿಕೊಪ್ಪಿ, ಕಣ್ಣೂರ್, ಹೊಸಳ್ಳಿ, ಇವತ್ತು ಸವಣೂರಿನ ಗಂಡು ಮೆಟ್ಟಿನ ಈ ನೆಲದಲ್ಲಿ ಬಂದಿದ್ದೇವೆ. ನಾವು ಯಾವ ಊರಿಗೆ ಹೋಗ್ತೀವಿ ಆ ಊರಲ್ಲಿ ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಅಭೂತಪೂರ್ವವಾದ ಬೆಂಬಲ ನಮಗೆ ಸಿಕ್ಕಿದೆ. ಇವತ್ತು ಸವಣೂರಲ್ಲಿ ಕೂಡ ಸವಣೂರು ನಗರದ ನಮ್ಮೆಲ್ಲ ಆತ್ಮೀಯ ಮಿತ್ರರು, ತಾಯಂದಿರು ಎಲ್ಲರೂ ಸೇರಿ ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಇವತ್ತು ಸಮಾರೋಪ ನಾವು ಮಾಡ್ತಾ ಇದ್ದೇವೆ. ಜನ ಸ್ವರಾಜ್ ಪಾದಯಾತ್ರೆಯ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಮ್ಮ ಉದ್ದೇಶ ಜನ ಸ್ವರಾಜ್ ಪಾದಯಾತ್ರೆಯ ಉದ್ದೇಶ ಜನರ ಕೈಯಲ್ಲಿ ಅಧಿಕಾರ, ಜನರ ಬಳಿ ನಮ್ಮ ಜನಪ್ರತಿನಿಧಿ ಇರಬೇಕು, ನಮ್ಮ ತಾಲೂಕಿನಲ್ಲಿ ನಮ್ಮ ಜನಪ್ರತಿನಿಧಿ ಇರಬೇಕು, ನಮ್ಮ ರೈತರಿಗೆ ನಮ್ಮ ಜನಪ್ರತಿನಿಧಿ ಸಿಗಬೇಕು, ನಮ್ಮ ತಾಯಂದರಿಗೆ ನಮ್ಮ ಜನಪ್ರತಿನಿಧಿ ಸಿಗಬೇಕು, ನಮ್ಮ ಯುವಕರಿಗೆ ನಮ್ಮ ಜನಪ್ರತಿನಿಧಿ ಸಿಗಬೇಕು, ನಮ್ಮ ಕೂಲಿ ಕಾರ್ಮಿಕರಿಗೆ ಜನಪ್ರತಿನಿಧಿ ಸಿಗಬೇಕು, ನಮ್ಮ ರೈತರಿಗೆ, ನಮ್ಮ ಯುವಕರಿಗೆ, ಶೋಷಿತ ಜನಾಂಗಕ್ಕೆ, ಪ್ರತಿಯೊಬ್ಬರಿಗೆ ಈ ತಾಲೂಕಿನ ಜನಪ್ರತಿನಿಧಿ ದಿನನಿತ್ಯ ಸಿಗಬೇಕು, ಅವರ ಸೇವೆ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ತಾಲೂಕಿನಲ್ಲಿ ನಾವು ಜನ ಸ್ವರಾಜ್ ಯಾತ್ರೆ ಮಾಡ್ತಾ ಇದ್ದೇವೆ. ಬಹಳ ಯಶಸ್ವಿಯಿಂದ ಈ ಯಾತ್ರೆ ಮುಕ್ತಾಯ ಆಗ್ತಾ ಇದೆ. ಈಗಾಗಲೇ ನಾನು 54 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ. ದೇಶದ 75ರ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾನು 54 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ. ಇವತ್ತು ಈ ಪಾದಯಾತ್ರೆ ಮಾಡುವ ಅತ್ಯಂತ ಉದ್ದೇಶ, ಇವತ್ತು ನಮ್ಮ ಮೇಲೆ ಒಂದು ಉಪಚುನಾವಣೆ ಬಂದಿದೆ. ಇದು ಆಕಸ್ಮಿಕವಾಗಿ ಚುನಾವಣೆ ಬಂದಿದೆ. ಇವತ್ತು ಈ ಚುನಾವಣೆ ನಾವು ಯಾರು ಬಯಸಿದ್ದಿಲ್ಲ. ಈ ಚುನಾವಣೆ 2028ರಲ್ಲಿ ಬರಬೇಕು ಅನ್ನೋಂತ ನಮ್ಮೆಲ್ಲರ ಉದ್ದೇಶ ಇತ್ತು. ಆದ್ರೆ ಈ ಚುನಾವಣೆ ಬಂದಿದೆ. ಇಲ್ಲಿಯ ಶಾಸಕರು ಇವತ್ತು ಹಾವೇರಿ ಲೋಕಸಭಾ ಸಂಸದರಾಗಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ಚುನಾವಣೆ ಬಂದಿದೆ. ಈ ಚುನಾವಣೆ ಬಂದಿದೆ ಅಂತ ಹೇಳಿದ್ರೆ ಅದು ಗೆಲುವು ಆಗ್ಬೇಕಲ್ಲ. ಬಿಜೆಪಿ ಸೋಲ್ಬೇಕು, ಕಾಂಗ್ರೆಸ್ ಗೆಲ್ಬೇಕಲ್ಲ. ಬಿಜೆಪಿ ಸೋಲ್ಬೇಕು, ಕಾಂಗ್ರೆಸ್ ಗೆಲ್ಬೇಕು. ನಾವು ಪ್ರತಿಯೊಂದು ಬೂತ್ ನಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ಹುರುಳಿಕೊಪ್ಪಿ, ಕುರುಬೂರ್ಮಲ್ಲೂರು, ಕಣ್ಣೂರು, ಹೊಸಳ್ಳಿ ಎಲ್ಲ ಬೂತಿನ ಜನ. ಆ ಬೂತ್ ನಲ್ಲಿ ಇರ್ತಕ್ಕಂಥ ಜನರ ಆಶೀರ್ವಾದ ಪಡೆದಿವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಯೋಜನೆ ಬಗ್ಗೆ ತಿಳಿಸಿದ್ವಿ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಜೊತೆಗೆ ಈ ತಾಲೂಕಿನ ಮಗನಾಗಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿಕೆ ಎಲ್ಲರಿಗೂ ತಿಳಿಸಿಕೊಂಡಿದ್ದೇನೆ. ಆದ್ರೆ ನನಗೆ ಅತ್ಯಂತ ಪ್ರೀತಿ, ವಿಶ್ವಾಸದಿಂದ ಎಲ್ಲರೂ ಬಹಳ ಇವತ್ತು ಅಭಿಮಾನದಿಂದ, ಬಹಳ ವಿಶ್ವಾಸದಿಂದ ಆಶೀರ್ವಾದ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಎಲ್ಲ ಸರ್ವ ಜನಾಂಗ, ಸರ್ವ ಸಮಾಜ, ಇವತ್ತು ಎಲ್ಲರೂ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮತದಾರರು ಇವತ್ತು ನನಗೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಬಹಳ ದೊಡ್ಡದಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ನಾವು ಯಾವ ಜನಕ್ಕೆ ಗಾಳಿ ಮಾಡಿ ದುಡ್ಡು ಕೊಟ್ಟು ಕರ್ಸಿಲ್ಲ. ತಂದ ಜನ ಅಲ್ಲ, ತಾನಾಗಿ ಬಂದ ಜನ. ಇದು ತಾನಾಗಿ ಬಂದಿರ್ತಕ್ಕಂಥ ಈ ಜನದ ಮುಂದೆ ನಾವು ಮಾತಾಡ್ತಾ ಇದ್ದೀನಿ. ಇವತ್ತು ಬಹಳಷ್ಟು ಜನ ಇಲ್ಲಿ ಓಡಾಡಕತ್ತಾರೆ. ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ಬಹಳಷ್ಟು ಜನ ಇವತ್ತು ಬೆಂಗಳೂರಿನಿಂದ ಬರ್ತಾರೆ, ಹುಬ್ಬಳ್ಳಿಯಿಂದ ಬರ್ತಾರೆ, ಹಾನಗಲ್ದಿಂದ ಬರ್ತಾರೆ, ಬೇರೆ ಬೇರೆ ತಾಲೂಕಿನಲ್ಲಿ ಬಂದು ಇಲ್ಲಿ ಏನೇನೋ ಸುಳ್ಳು ಬಣ್ಣದ ಮಾತು ಮಾತಾಡಿ ನಮ್ಗೆಲ್ಲರಿಗೆ 15 ದಿವಸ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ, ಇವತ್ತು ಈ ತಾಲೂಕಿನ ಬಡವರ, ರೈತರ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ನಿಮ್ಮೆಲ್ಲರ ಭವಿಷ್ಯದ ಪ್ರಶ್ನೆ. ನಾವು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮವರೇ ಜನಪ್ರತಿನಿಧಿ ಆಗ್ಬೇಕು ಅನ್ನೋಂತ ನಿಮ್ಮೆಲ್ಲರ ಉದ್ದೇಶ ಆಗಿದೆ. ಇವತ್ತು ಯಾರು ಮಾತಿಗೆ ತಾವು ಕೊಡಬಾರ್ದು. ಇವತ್ತು ಈಗಾಗಲೇ ನಾನು ಹೈಕಮಾಂಡ್ಗೆ ತಿಳಿಸಿದ್ದೇನೆ, ಮನವಿ ಮಾಡಿಕೊಂಡಿದ್ದೇನೆ. ನಾನು ಕಳೆದ 23 ವರ್ಷದಿಂದ ಪಕ್ಷ ಕಟ್ಟಿದ್ದೇನೆ. 4 ಚುನಾವಣೆ ನಾನು ಸೋತಿದ್ದೇನೆ. 4 ಚುನಾವಣೆ ನಾಲ್ಕು ಚುನಾವಣೆ ನಾನು ಸೋತಿದ್ದೇನೆ. ಒಂದು ಚುನಾವಣೆ 2004ರಲ್ಲಿ 787 ಓಟ್ನಲ್ಲಿ ನಾನು ಸೋತಿದ್ದೇನೆ. 2004ರಲ್ಲಿ 2008ರಲ್ಲಿ
ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು, ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು 62,000 ಓಟ್ ತಗೊಂಡ್ರು, ನಾನು 54,000 ಓಟ್ ತಗೊಂಡೆ. ಬಹಳ ಅತ್ಯಂತ ಕಡಿಮೆ ಅಂತಲೇ ನಾನು ಸೋತೆ. 2013ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು 77,000 ಓಟ್ ತಗೊಂಡೆ, ನಾನು 64,000 ಓಟ್ ತಗೊಂಡೆ. ಅವಾಗೂ ಕಡಿಮೆ ಅಂತಲೇ ನಾನು ಪರಾಭವಗೊಂಡೆ. 2018ರಲ್ಲಿ ಬಿಜೆಪಿ ಅಭ್ಯರ್ಥಿ 82,000 ಓಟ್ ತಗೊಂಡ್ರು, ನಾನು 74,000 ಮತಗಳ ಆಶೀರ್ವಾದ ನಿರ್ಧಾರ ಮಾಡಿದ್ದೀನಿ. ಬಹಳ ಟಫ್ ಫೈಟ್ ಕೊಟ್ವಿ, ಆದ್ರೆ ಗೆಲುವು ಆಗಿಲ್ಲ. ಕಾರಣಾಂತರದಿಂದ ಅನೇಕ ನಮ್ಮ ಮೇಲೆ ಅಪಾದನೆ ಹೇರಿಸಿ ನಮ್ಗೆ ಸೋಲಿಸಿರ್ತಕ್ಕಂಥದ್ದು ತಾವು ಕಂಡಿದ್ದೀರಿ. ಹಾಗಾಗಿ 2023ರಲ್ಲಿ ಪಕ್ಷ ನನಗೆ ಟಿಕೆಟ್ ಕೊಡ್ಲಿಲ್ಲ, ಬೇರೆಯವರಿಗೆ ಅವಕಾಶ ಕೊಡ್ಲಿಲ್ಲ. ಅಂಗ ತಾಲೂಕಿನ ಬಂದು ನಮ್ಮ ತಲೆ ಮೇಲೆ ಹಿರಿದ್ರು, ಅವರು ಹೀನಾಯವಾಗಿ ಸೋತ್ರು. 36,000 ಅಂತರದಿಂದ ಕಾಂಗ್ರೆಸ್ ಪಕ್ಷದ ಬೇರೆ ತಾಲೂಕಿನ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ನಮ್ಮ ದುರ್ದೈವ, ನಮ್ಮ ಕ್ಷೇತ್ರದ ದುರ್ದೈವ. ಅಂತವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ, ಅಂತವ್ರಿಗೆ ಅವಕಾಶ ಕೊಡಬಾರ್ದು. ಇವತ್ತು ಬಣ್ಣದ ಮಾತು ಮಾತಾಡ್ತಾರೆ, ಜಾತಿಯ ವಿಷ ಬೀಜ ಬಿತ್ತಾರೆ, ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಆದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಏನು ಜನ ವಿಶ್ವಾಸ ಇಲ್ಲ, ಅವ್ರಿಗೆ ಯಾರೋ ಇಲ್ಲಿ ಸ್ಪಂದಿಸ್ತಾ ಇಲ್ಲ. ಕೇವಲ ರೊಕ್ಕದ ಬಲದ ಮೇಲೆ ದಾದಾಗಿರಿ ಮಾಡೋದು, ಗುಂಡಾಗಿರಿ ಮಾಡೋದು, ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಿಸೋದು. ನಮ್ಮ ಗೌಡಗಿರಿ ಮೇಲೆ ಎಫ್ಐಆರ್ ಮಾಡಿಸ್ಯಾರ, ನನ್ನ ಮೇಲೆ ಎಫ್ಐಆರ್ ಮಾಡಿಸ್ಯಾರ ಹುಲ್ಗು ಸ್ಟೇಷನ್ ಅಲ್ಲಿ. ಇಂಥವ್ರು ಇವರು ಕಾಂಗ್ರೆಸ್ ಲೀಡರ್, ಇವ್ರು ಕಾಂಗ್ರೆಸ್ ಲೀಡರ್ ಏನ್ರಿ? ನನ್ನ ಮೇಲೆ ಎಫ್ಐಆರ್ ಮಾಡ್ತಾರೆ, ನಿನ್ನ ಮೇಲೆ ಎಫ್ಐಆರ್ ಮಾಡ್ತಾರೆ. ಇಂಥ ನೀಚ ಜನಕ್ಕೆ ಅವಕಾಶ ಕೊಡಬಾರ್ದು, ಇಂಥವ್ರಿಗೆ ಅವಕಾಶ ಕೊಡಬಾರ್ದು. ಈ ತಾಲೂಕಲ್ಲಿ ಅವಕಾಶ ಕೊಡಬೇಕು. ಕಳೆದ 25 ವರ್ಷದಿಂದ ನಾನು ಈ ತಾಲೂಕಿನ ಜನರ ಸೇವೆ ಮಾಡಿದ್ದೇನೆ. 24 ತಾಸು ನಿಮ್ ಜೊತೆಲಿದ್ದೀನಿ. ನನ್ನ ಅಡುಗೆ ಕಳ್ಕೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಎಲ್ಲ ತೊಂದರೆ ಅನುಭವಿಸಿದ್ದೀನಿ. 4 ಚುನಾವಣೆ ಸೋತಿದ್ದೀನಿ. ಈ ಬಾರಿ ಆಕಸ್ಮಿಕವಾಗಿ ಉಪಚುನಾವಣೆ ಬಂದಿದೆ. ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊತೇನೆ, ಆ ಭಗವಂತ ಈ ದೇಹದಲ್ಲಿ ಎಲ್ಲಿವರೆಗೆ ಜೀವ ಮಾಡ್ತಾರೆ ಅಲ್ಲಿವರೆಗೆ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ. ನೀವು ಆಶೀರ್ವಾದ ಮಾಡಬೇಕು. ತಾಲೂಕಿನವರಿಗೆ ಅವಕಾಶ ಕೊಡ್ಬೇಕು, ಒಳಗಿನವರಿಗೆ ಅವಕಾಶ ಕೊಡ್ತಕ್ಕಂಥಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ, ಸಂತೋಷ್ ಲಾಡ್ ಸಾಹೇಬ್ರಿಗೆ, ವಿನಯ್ ಕುಲಕರ್ಣಿ ಸಾಹೇಬ್ರಿಗೆ, ಸಲೀಂ ಅಹಮದ್ ಸಾಹೇಬ್ರಿಗೆ, ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಅವರು ಕೂಡ ಬಹಳ ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸಿದ್ದಾರೆ. ನಾನು ಇವತ್ತು ಪಾದಯಾತ್ರೆ ಮುಖಾಂತರ ಬೂತ್ ಮಟ್ಟದಲ್ಲಿ ಬಿಜೆಪಿ ಸೋಲ್ಬೇಕು, ಕಾಂಗ್ರೆಸ್ ಗೆಲ್ಬೇಕು ಅನ್ನೋಂಥದ್ದು ಉದ್ದೇಶ ಇಟ್ಕೊಂಡು ನಾನು ಪಾದಯಾತ್ರೆ ಮಾಡ್ತಾ ಇದ್ದೇನೆ. 2ನೇ ಹಂತದ ಪಾದಯಾತ್ರೆ ಮತ್ತು ನಾವು ತಿಳಿಸ್ತೀವಿ, ಆ ಭಾಗದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ. ಮೊನ್ನೆ ತಾನೇ ಶಿಕಾವಲ್ಲಿ ನಮ್ಮೆಲ್ಲ ಸ್ನೇಹಿತರು, ಯುವ ಮಿತ್ರರು ಬಹಳ ದೊಡ್ಡ ರ್ಯಾಲಿ ಮಾಡಿದ್ರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಇವತ್ತು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ನೀವು ಕೂಡ ಸವಣೂರು ಪಟ್ಟಣ ಯಾವಾಗ್ಲೂ ನನ್ನ ಕೈ ಬಿಟ್ಟಿಲ್ಲ. ಸವಣೂರು ಪಟ್ಟಣದ ಜನ, ಸವಣೂರು ತಾಲೂಕಿನ ಜನ, ಸವಣೂರು ತಾಲೂಕಿನ ಹಳ್ಳಿಯ ಜನ, ಶಿಕಾವ್ ತಾಲೂಕಿನ ಹಳ್ಳಿಯ ಜನ ಬಹಳ ಪ್ರಬಲವಾದ ಅಭ್ಯರ್ಥಿಯ ವಿರುದ್ಧ ನನಗೆ ದೊಡ್ಡ ಪ್ರಮಾಣದಲ್ಲಿ ತಾವು ಆಶೀರ್ವಾದ ಮಾಡಿದ್ದೀರಿ. 74,000 ಓಟನ್ನು ಹಾಕಿದ್ದೀರಿ ತಾವು. ಹಾಗಾಗಿ ಇವತ್ತು ಏನು ಈ ಚುನಾವಣೆ ಬಹಳ ಅತ್ಯಂತ ಮಹತ್ವದ ಚುನಾವಣೆ. ನಮ್ಮ ತಾಲೂಕಿನ ಭವಿಷ್ಯದ ಚುನಾವಣೆ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಚುನಾವಣೆ, ನಮ್ಮ ರೈತರ ಭವಿಷ್ಯದ ಚುನಾವಣೆ, ನಮ್ಮ ಕೂಲಿ ಕಾರ್ಮಿಕರ ಭವಿಷ್ಯದ ಚುನಾವಣೆ, ನಮ್ಮ ವ್ಯಾಪಾರಸ್ಥರ ಭವಿಷ್ಯದ ಚುನಾವಣೆ, ಎಲ್ಲ ಸರ್ವ ಸಮಾಜ, ಸರ್ವ ಜನಾಂಗದ ಭವಿಷ್ಯದ ಈ ಚುನಾವಣೆ. ಈ ಚುನಾವಣೆ ಬಹಳ ಅತ್ಯಂತ ನಾವು ಎಚ್ಚರಿಕೆಯಿಂದ ಎದುರಿಸಬೇಕಾಗಿದೆ. ಬಹಳಷ್ಟು ಅಪಾದ್ರೆ ಕೊಡ್ತಾರೆ, ಬಹಳಷ್ಟು ಸಮಸ್ಯೆ ಉದ್ಭವ ಮಾಡ್ತಾರೆ. ಯಾರು ಅದಕ್ಕೆ ಅವಕಾಶ ಕೊಡಬಾರ್ದು. ಅಂತವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಅವರು ದುಡ್ಡಿನ ದರ್ಪ, ದುಡ್ಡಿನ ಅಹಮ ಬಾಳಿದೆ ಅವ್ರಿಗೆ. ಆ ದುಡ್ಡು ಕಿತ್ಕೋಬೇಕು, ನನಗೆ ಆಶೀರ್ವಾದ ಮಾಡಬೇಕು. ನಾನು ಬಡವ, ನಾನು ಒಬ್ಬ ಬಡವ, ನನ್ನ ಆಸ್ತಿ ನೀವು. ನಾನು ಏನು ಆಸ್ತಿ ಗಳಿಸಿಲ್ಲ, ನಾನು ಏನು ದುಡ್ಡು ಮಾಡಿಲ್ಲ, ಆದ್ರೆ ನಿಮ್ಮ ಪ್ರೀತಿ ಗಳಿಸಿದ್ದೀನಿ. ನಿಮ್ಮ ಪ್ರೀತಿ ಗಳಿಸಿದ್ದೇನೆ. ನೀವೇ ನನ್ನ ಆಸ್ತಿ, ನೀವೇ ನಮ್ಮ ಆಸ್ತಿ. ನಾನು ಅಜರಶ್ ಖಾದ್ರಿ ಗುರು ಪರಂಪರೆಯಿಂದ ಬಂದಿರ್ತಕ್ಕಂಥವ. ಸಂತ ಶಿಶುನಾಳ ಶರೀಫರು, ಗುರು ಗೋವಿಂದ ಭಟ್ರು, ಕನಕದಾಸರು, ಇವತ್ತು ಡಿ ಕೆ ಗೋಕಾಕ್ರವರು, ಇವತ್ತು ಬಿರ್ತಿ ಬಿ ಮಾಸಾಬ್ರವರು, ಇವತ್ತು ಅನೇಕ ಶರಣರು, ಅಜರಶ್ ಖಾದ್ರಿ ಅವರು, ಅಲಾದೀನ್ ಶಾ ಖಾದ್ರಿ ಅವರು, ಮಂತ್ರವಾಡಿಯ ಪುಣ್ಯಕ್ಷೇತ್ರ, ಗಂಗೆಬಾವಿ ಪುಣ್ಯಕ್ಷೇತ್ರ, ಗಂಜಿಗಟ್ಟಿಯ ಪುಣ್ಯಕ್ಷೇತ್ರ, ಶರಣರ ನಾಡಿನಲ್ಲಿ ನಾವು ಇದ್ದೇವೆ. ಆ ಶರಣರ ನಾಡಿನಲ್ಲಿ ಶರಣರ ಸಂಸ್ಕೃತಿ ಬಹಳ ಅವಶ್ಯಕತೆ ಇದೆ. ಗುಂಡಾಗಿರಿ ಅವಶ್ಯಕತೆ ಇಲ್ಲ,
ಶರಣರ ಸಂಸ್ಕೃತಿ ಇರ್ತಕ್ಕಂಥವ್ರಿಗೆ ತಾವು ಆಶೀರ್ವಾದ ಮಾಡಬೇಕು, ನನಗೆ ಆಶೀರ್ವಾದ ಮಾಡಬೇಕು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು, ನನಗೆ ಆಶೀರ್ವಾದ ಮಾಡಬೇಕು. ನಿಮ್ಮೆಲ್ಲರ ಸೇವೆ ಪ್ರಾಮಾಣಿಕವಾಗಿ ಮಾಡ್ತೇನೆ. ನಾ ದುಡ್ಡು ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ನಿಮ್ಮ ಪ್ರೀತಿ ಗಳಿಸ್ಕೊಂಡಿನಿ. ನಿಮ್ಮ ಪ್ರೀತಿ ಒಂದೊಂದು ಊರಾಗ 200, 300, 300 ಹೆಸರು ಭಯಪಟ್ಟು ಹೇಳ್ತೀನಿ. ನಿಂತಲ್ಲೇ ಅವ್ರು ಕರೆದು ಮಾತಾಡ್ತೀನಿ. ನನಗೆ ಗಾಡಿ ಮುಂದೆ ಹೋದ್ರೆ ರಿವರ್ಸ್ ತಗೊಂಡ್ ಬಂದು ಮಾತಾಡಿ ಹೋಗ್ತೀನಿ. ನೀವು ಇದೇನು ನಾಟಕ ಕಂಪನಿ ಮಾಡೋದಲ್ಲ, ಚುನಾವಣೆ ಐತೆ ಅಂತ ಮಾಡಿಲ್ಲ. ನಾವು ಕಳೆದ 23 ವರ್ಷದಿಂದ ನಿಮ್ಮ ಜೊತೆಲಿದ್ದೀನಿ. ನಾನು ನನ್ನ ಬೆಂಚ್ ಎಪ್ಪಿಸ್ಕೊಳಗಿಲ್ಲ. ನನ್ನ ಕೆಲಸಗಳು ಮಾತಾಡ್ಬೇಕು, ನಾ ಮಾತಾಡೋದಿಲ್ಲ. ನಮ್ಮ ಸಾಧನೆಗಳು, ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಮಾತಾಡ್ಬೇಕು, ನಮ್ಮಲ್ಲಿರ್ತಕ್ಕಂಥ ಭಾವನೆ ಮಾತಾಡ್ಬೇಕು, ನಮ್ಮಲ್ಲಿರ್ತಕ್ಕಂಥ ಸೆಕ್ಯುಲರಿಸಂ ಮಾತಾಡ್ಬೇಕು, ನಮ್ಮಲ್ಲಿರ್ತಕ್ಕಂಥ ಸರ್ವ ಜನಾಂಗದ ಸೇವೆಯನ್ನು ಮಾಡಿರ್ತಕ್ಕಂಥದ್ದು, ಆ ಸೇವೆ ಮಾತಾಡ್ಬೇಕು. ನಾನು ಆದ್ ಮಾಡೀನಿ, ಬಾಂಬೆ ತರ್ತೀನಿ, ದಿಲ್ಲಿ ತರ್ತೀನಿ, ಕಲ್ಕತ್ತಾ ತರ್ತೀನಿ, ಟೋಲ್ ನಾಕದಾಗ ಆದ್ ಮಾಡ್ತೀನಿ ಅಂತ ಹೇಳೋದವ್ರಿಗೆ ಅವಕಾಶ ಕೊಡ್ಬೇಡ್ರಿ.